ಬೆಂಗಳೂರು ನಗರದಲ್ಲಿ ಕಸದ ಲಾರಿಗೆ ಸಿಲುಕಿ ಇಬ್ಬರು ಮಹಿಳೆಯರು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನ ಹೆಣ್ಣೂರು ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತಣಿಸಂದ್ರ ಮುಖ್ಯ ರಸ್ತೆಯಲ್ಲಿ ಘಟನೆ ನಡೆದಿರುವಂಥದ್ದು. ನಾನೀಗ ಪ್ರಸ್ತುತವಾಗಿ ಆ ಘಟನೆ ನಡೆದಿರುವಂತಹ ಜಾಗದಲ್ಲೇ ಇದ್ದೇನೆ. ನೀವು ಗಮನಿಸ್ತಾ ಇರುವಂಥದ್ದು ತಣಿಸಂದ್ರ ಮುಖ್ಯ ರಸ್ತೆ. ಇದು ನಾಗಾವರ ಜಂಕ್ಷನ್ನಿಂದ ತಣಿಸಂದ್ರದ ಕಡೆಗೆ ಹೋಗುವಂತಹ ಮಾರ್ಗ. ಇಲ್ಲಿ ಇಬ್ಬರು ಮಹಿಳೆಯರು ಒಂದು TVS ಜುಪಿಟರ್ ವಾಹನದಲ್ಲಿ ಬರ್ತಾ ಇರ್ತಾರೆ. ಜೊತೆಗೆ ಪಕ್ಕದಲ್ಲೇ ಒಂದು BBMP ಕಸದ ಲಾರಿಯೂ ಕೂಡ ಬರ್ತಾ ಇರುತ್ತೆ. ಅದು ಗುತ್ತಿಗೆದಾರರ ಲಾರಿ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇರುವಂಥದ್ದು. ಸದ್ಯದ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇರುವಂಥದ್ದು. ಸದ್ಯಕ್ಕೆ ಬರುವಂತಹ ವೇಳೆಯಲ್ಲಿ ಮುಂದೆ ಒಂದು ಕಾರು ಪಾಸ್ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಕಾರು ಟರ್ನ್ ತೆಗೆದುಕೊಂಡಂತಹ ಸಮಯದಲ್ಲಿ ಗಾಬರಿಗೊಂಡಂತಹ ಬೈಕ್ ಚಾಲಕರು ಕೂಡ ಟರ್ನ್ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಆಗ ಪಕ್ಕದಲ್ಲಿದ್ದಂತಹ ಕಸದ ಲಾರಿಗೆ ಡಿಕ್ಕಿ ಹೊಡೆದು ರಸ್ತೆಯಲ್ಲಿ ಬೀಳ್ತಾರೆ. ಬಿದ್ದಂತಹ ಸಮಯದಲ್ಲಿ ಕಸದ ಲಾರಿಯ ಎಡಭಾಗದ ಮುಂದಿನ ಚಕ್ರ ಅವರ ಮೈ ಮೇಲೆ ಹರಿದು ಇಬ್ಬರೂ ಕೂಡ ಸ್ಥಳದಲ್ಲಿ ಮೃತಪಟ್ಟಿರುವಂಥದ್ದು. ಒಬ್ಬರು ನಾಜಿಯಾ ಸುಲ್ತಾನ್ ಎನ್ನುವಂತಹ 30 ವರ್ಷದ ಮಹಿಳೆ, ಹಾಗೆಯೇ ನಾಜಿಯಾ ಇಸ್ಪಾನ್ ಎನ್ನುವ 32 ವರ್ಷದ ಮಹಿಳೆ, ಇಬ್ಬರು ಕೂಡ ಸ್ಥಳದಲ್ಲಿ ಮೃತಪಟ್ಟಿರುವಂಥದ್ದು. ಸದ್ಯ ಸ್ಥಳಕ್ಕೆ ಹೆಣ್ಣೂರು ಸಂಚಾರಿ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟರು. ಸ್ಥಳಕ್ಕೆ ಹಾಗೆ ಸ್ಥಳೀಯರು ಸೇರಿಕೊಂಡು ಆ ಎರಡೂ ಮೃತದೇಹಗಳನ್ನು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ರವಾನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಹೆಣ್ಣೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವೂ ಕೂಡ ದಾಖಲಾಗಿರುವಂಥದ್ದು. ಹಾಗೆ ಸ್ಥಳೀಯರು ಹೇಳುವಂಥ ಪ್ರಕಾರ ಇಲ್ಲಿ ಹಲವು ಕಸದ ಲಾರಿಗಳು ಓಡಾಟವನ್ನು ನಡೆಸ್ತವೆ. ಹಾಗೆ ಯಾವುದೇ ರೀತಿಯಿಂದ ವೇಗದ ಮಿತಿ ಇರೋದಿಲ್ಲ. ಹಾಗೆ ಕುಡಿದು ವಾಹನವನ್ನು ಚಲಾಯಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಕೂಡ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾರಿಯ ಚಾಲಕನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು.